ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಶ್ರೀಕೃಷ್ಣನ ಜೀವಕ್ಕೆ ಅಪಾಯ ಇದೆಯಾ? ಮನೆಯಲ್ಲಿರದವನು ರೆಸಾರ್ಟ್ ಸೇರಿದ್ದ ಏನಾದರೂ? ಸೆಕ್ಯೂರಿಟಿಗೆ SI, ಖಾಕಿಗೆ ತಲೆ ಬಿಸಿ. ಈಗೆಲ್ಲರೂ ಹುಡುಕ್ತಾ ಇರೋದು ಎಲ್ಲಿದ್ದೀಯಪ್ಪ ಶ್ರೀಕಿ ಅಂತ. ಶ್ರೀಕೃಷ್ಣ ಉರುಫ್ ಶ್ರೀಕಿ ಈತ ಒಬ್ಬ ದೊಡ್ಡ ಹ್ಯಾಕರ್. ಆತನ ಲ್ಯಾಪ್ಟಾಪ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಆತ ಬೇಲೆಲ್ಲ ಆಚೆ ಇದ್ದಾನೆ. ಈಗ ಆತನಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಪೊಲೀಸರು ಆತನನ್ನು ಹುಡುಕಾಡ್ತಿದ್ದಾರೆ. ಮೊದಲ ಬ್ರೇಕಿಂಗ್ ನ್ಯೂಸ್. ಹಾಗಾದ್ರೆ ಎಲ್ಲಿದ್ದಾನೆ ಹ್ಯಾಕರ್ ಶ್ರೀಕೃಷ್ಣ ಅಲಿಯಾಸ್ ಶ್ರೀಕಿ? ಭದ್ರತೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಖಾಕಿ ಪಡೆ. ಆದರೆ ಶ್ರೀಕೃಷ್ಣ ಸಿಕ್ಕಿಲ್ಲ ಅಷ್ಟೇ. ಬ್ರೇಕಿಂಗ್ ನ್ಯೂಸ್. ಹ್ಯಾಕರ್ ಶ್ರೀಕಿಗೆ ಜೀವಕ್ಕೆ ಅಪಾಯ ಇದೆ ಅನ್ನುವ ಸುದ್ದಿ. ಸೊ ಹಾಗಾಗಿ ಆತನಿಗೆ ಸೆಕ್ಯೂರಿಟಿ ಕೊಡಬೇಕು. ಆದರೆ ಆತ ಎಲ್ಲಿದ್ದಾನೆ ಸಿಗ್ತಾ ಇಲ್ಲ ಅಷ್ಟೇ. ವಿಪಕ್ಷಗಳ ಆರೋಪದಿಂದ ಎಚ್ಚೆತ್ತಿದೆ ಬೆಂಗಳೂರು ಪೊಲೀಸರು. ನಗರ ಪೊಲೀಸರಿಂದ ಶ್ರೀಕಿಗೆ ಭದ್ರತೆ ಕೊಡೋದಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೋತಿದ್ದಾರೆ. ಭದ್ರತೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಆದರೆ ಆತ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮೊದಲೇ ಟೆಕ್ನಿಕಲ್ ಎಕ್ಸ್ಪರ್ಟ್ ಅವನು. ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ. ಈಗ ಶ್ರೀಕಿ ಭದ್ರತೆಗೆ ಈಗ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ನಿಯೋಜನೆ ಮಾಡಲಾಗಿದೆ. ಶ್ರೀಕಿಗೆ ಭದ್ರತೆ ಕೊಡೋದಕ್ಕೆ ಕಮಿಷನರ್ ಪಂತ್ ಸೂಚನೆ ಕೊಟ್ಟಿದ್ದಾರೆ. ಕಮಿಷನರ್ ಅವರ ಸೂಚನೆ ಮೇರೆಗೆ ಶ್ರೀಕಿ ಮನೆಗೆ ಪೊಲೀಸರು ಭೇಟಿ ಕೊಟ್ಟರು. ಆದರೆ ಇಲ್ಲ, ಜಯನಗರದಲ್ಲಿ ಶ್ರೀಕಿ ಮನೆಗೆ ಭೇಟಿ ಕೊಟ್ಟರು ಸಬ್ ಇನ್ಸ್ಪೆಕ್ಟರ್. ಆದರೆ ಮನೆಯಿಂದ ಹೊರಗೋಗಿದ್ದಾನೆ ಶ್ರೀಕಿ, ಎಲ್ಲೂ ಪತ್ತೆ ಇಲ್ಲ. ಮತ್ತೆ ಮನೆಗೆ ವಾಪಸ್ ಬಂದಿಲ್ಲ. ಜೈಲಿಂದ ಬಿಡುಗಡೆ ಆದ ಬಳಿಕ ನಿಗೂಢವಾಗಿದ್ದಾನಂತೆ ಶ್ರೀಕಿ. ಮೊಬೈಲ್ ಬಳಸಲ್ಲ, ಎಲ್ಲಿದ್ದಾನೆ ಗೊತ್ತಿಲ್ಲ. ಹಾಗಾಗಿ ಈಗ ಪೊಲೀಸರು ಆತನನ್ನು ಹುಡುಕ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕ್ರೈಮ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಮುನಿರಾಜು ದೂರವಾಣಿ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿ ಕೊಡೋಕೆ ಲಭ್ಯರಿದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. ಗುಡ್ ಮಾರ್ನಿಂಗ್ ಹರೀಶ್. ಥ್ರೆಟ್ ಯಾರಿಂದ? ಈಗ ಆತ ಎಲ್ಲಿದ್ದಾನೆ? ಹರೀಶ್, ಈಗಾಗಲೇ ಆತನಿಗೆ ಥ್ರೆಟ್ ಇದೆ ಅಂತೇಳಿ ಒಂದು ವಿರೋಧ ಪಕ್ಷಗಳೊಂದು ಆರೋಪವನ್ನು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರೇ ಒಂದು ಆರೋಪವನ್ನು ಮಾಡಿದ್ರು. ಅದರಿಂದ ಪೊಲೀಸರು ಸಹ ಆತನಿಗೆ ಒಂದು ಬಂದೋಬಸ್ತ್ ಕೊಡಬೇಕು ಮತ್ತೆ ಭದ್ರತೆ ಕೊಡಬೇಕು ಅಂತೇಳಿ ಆತನನ್ನ ಪತ್ತೆ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಆತ ಎಲ್ಲಿದ್ದಾನೆ ಅನ್ನೋದೇ ಇನ್ನು ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ. ಯಾಕಂದ್ರೆ ಆತ ಜೈಲಿನಿಂದ ಬಿಡುಗಡೆಯಾದ ಬಳಿಕ ಶ್ರೀಕೃಷ್ಣ ಎಲ್ಲಿ ಹೋಗಿದ್ದಾನೆ ಮತ್ತೆ ಎಲ್ಲಿ ಸ್ಟೇ ಆಗಿದ್ದಾನೆ ಅನ್ನೋದು ಇನ್ನೂ ನಿಗೂಢವಾಗಿಯೇ ಇರುವಂತದ್ದು. ಆತನ ಮನೆಗೂ ಸಹ ಪೊಲೀಸರು ಸಂಪರ್ಕ ಮಾಡಿದ್ದಾರೆ. ಆದ್ರೆ ಆತ ಮನೆಗೆ ಬಂದಿಲ್ಲ, ಎಲ್ಲಿದ್ದಾನೆ ಅನ್ನೋದು ಇನ್ನೂ ಗೊತ್ತಾಗ್ತಿಲ್ಲ ಅಂತೇಳಿ ಅವರು ಸಹ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ನಂತರ ಪೊಲೀಸರು ಆತನನ್ನ ಪತ್ತೆ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಲ್ಲಾದ್ರೂ ಸ್ನೇಹಿತರ ಮನೆಯಲ್ಲಿದ್ದಾನ ಅಥವಾ ಬೇರೆ ಎಲ್ಲಾದ್ರೂ ಹೋಟೆಲ್ ನಲ್ಲಿ ಉಳ್ಕೊಂಡಿದ್ದಾನ ಅಥವಾ ಎಲ್ಲಿದ್ದಾನೆ ಬೆಂಗಳೂರಿನಲ್ಲಿ ಅಂತೇಳಿ ಈಗ ಆತನ ಮಾಹಿತಿ ಕಲೆ ಹಾಕೋದಕ್ಕೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನ ನಿಯೋಜನೆ ಮಾಡಿರುವಂತದ್ದು. ಯಾಕಂದ್ರೆ ಖುದ್ದು ಕಮಿಷನರ್ ಅವರೇ ಆತನಿಗೆ ಒಂದು ಭದ್ರತೆ ಕೊಡೋ ಬಗ್ಗೆ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಪೊಲೀಸರು ಆತನ ಉಳ್ಕೊಂಡಿರುವಂತ ವಾಸ್ತವ ಏನಿದೆ ಅದನ್ನ ಪತ್ತೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆತನಿಗೆ ಮೊಬೈಲ್ ಬಳಸಲ್ಲ ಅಂದ್ಮೇಲೆ ಹೇಗೆ ಟ್ರ್ಯಾಕ್ ಹೇಗೆ ಇದ್ ಮಾಡ್ತಾರೆ ಈಗ? ಹರೀಶ್, ಖಂಡಿತ ಅದೇ ಒಂದು ಸಮಸ್ಯೆ ಆಗಿರುವಂತದ್ದು. ಯಾಕಂದ್ರೆ ಸಾಮಾನ್ಯವಾಗಿ ಯಾರಾದ್ರೂ ಮೊಬೈಲ್ ಬಳಕೆ ಮಾಡ್ತಿದ್ರೆ ಆ ಮೂಲಕ ಆತನನ್ನ ಪತ್ತೆ ಮಾಡ್ತಾ ಇದ್ರು. ಆದ್ರೆ ಶ್ರೀಕೃಷ್ಣ ಮೊಬೈಲ್ ಅನ್ನ ಬಳಸೋದಿಲ್ಲ ಅಂತೇಳಿ ಮೊದ್ಲಿಂದಲೂ ಸಹ ಗೊತ್ತಿರುವಂತದ್ದು. ಆದ್ರಿಂದ ಆತ ಎಲ್ಲಿ ಉಳ್ಕೊಂಡಿರ್ಬೋದು ಅನ್ನೋದು ಈಗ ಎಲ್ರಿಗೂ ಒಂದು ಪ್ರಶ್ನೆ ಆಗಿದೆ. ಆತನ ಸ್ನೇಹಿತರ ಮುಖಾಂತರ ಏನಾದ್ರು ಪತ್ತೆ ಮಾಡ್ಬೋದು ಅಂತೇಳಿ ಅದನ್ನು ಸಹ ಪೊಲೀಸರು ಮಾಡ್ತಾ ಇದಾರೆ. ಈಗಾಗಲೇ ಜಯನಗರದ ಆತನ ಮನೆಗೂ ಸಹ ಭೇಟಿ ಕೊಟ್ಟಿದ್ರು. ಅವರು ಸಹ ಆತ ಮನೆಗೆ ಬಂದಿಲ್ಲ ಅಂತೇಳಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದರಿಂದ ಜಯನಗರ ಪೊಲೀಸರು ಮತ್ತೆ ಟೆಕ್ನಿಕಲ್ ಆಗಿ ಯಾರನ್ನೋ ಟ್ರೇಸ್ ಔಟ್ ಮಾಡ್ತಾರಲ್ಲ, ಮೊದ್ಲೇ ಇವನು ಹ್ಯಾಕರ್ ಟೆಕ್ ಫ್ರೀಕು ಎಕ್ಸ್ಪರ್ಟ್. ಅದರಲ್ಲಿ ಅವನಿಗೂ ಗೊತ್ತಿರುತ್ತೆ ಹೆಂಗೆ ನಾನು ಟ್ರ್ಯಾಕ್ ಮಾಡ್ಬೋದು ಅಂತ, ಅದಕ್ಕೆ ಹೇಗೆಲ್ಲ ತಪ್ಪಿಸ್ಕೋಬಹುದು ಅಂತ ಅವನಿಗೂ ಒಂದು ತಲೆಲು ಮಾಸ್ಟರ್ ಮೈಂಡ್ ಇದ್ದೇ ಇರುತ್ತೆ. ಬಟ್ ಪೊಲೀಸರು ಇದನ್ನೆಲ್ಲ ಮೀರಿ ಅವ್ರಿಗಿರೋ ಸವಾಲೇನೀಗ ಹಿಡಿಯೋಕೆ ಅಥವಾ ಅವನ್ನ ರೀಚ್ ಆಗೋಕೆ? ಹರೀಶ್, ಈಗಾಗಲೇ ಆತ ಸಹ ಟೆಕ್ನಿಕಲಿ ತುಂಬಾ ಸ್ಟ್ರಾಂಗ್ ಇರುವಂತ ವ್ಯಕ್ತಿ. ಪೊಲೀಸರು ಯಾವ್ಯಾವ ರೀತಿಯಲ್ಲಿ ತನ್ನನ್ನು ಪತ್ತೆ ಮಾಡಬಹುದು ಅನ್ನೋ ಒಂದು ಐಡಿಯಾಗಳು ಸಹ ಆತನಿಗೆ ಮೊದಲೇ ಇರುತ್ತೆ. ಅದರಿಂದ ಅದನ್ನು ಭೇದಿಸಿ ಅದನ್ನು ಸಹ ಮೀರಿ ಪೊಲೀಸರು ಕಾರ್ಯಾಚರಣೆ ಮಾಡ್ಬೇಕಾಗುತ್ತೆ. ಅಂದ್ರೆ ಜ್ಞಾನಿಯಾಗಿ ಆತನ ಸ್ನೇಹಿತರನ್ನ ಪತ್ತೆ ಮಾಡ್ಬೇಕಾಗುತ್ತೆ. ಆತನ ಸ್ನೇಹಿತರು ಯಾರಿದ್ರೆ ಮತ್ತೆ ಫ್ರೆಂಡ್ಸ್ ಅಥವಾ ಆತನ ರಿಲೇಟಿವ್ಸ್ ಮನೆಯಲ್ಲಿ ಏನಾದ್ರು ಇದನ್ನ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕಲೆ ಹಾಕಿ ಆ ಮೂಲಕ ಆತನನ್ನ ಪತ್ತೆ ಮಾಡ್ಬೇಕಾಗುತ್ತೆ. ಅದರಿಂದ ಈಗಾಗಲೇ ಆತನಿಗೆ ಗನ್ಮ್ಯಾನ್ ಕೊಡ್ಬೇಕು ಅಂತೇಳಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಅನ್ನ ಆತನ ಪತ್ತೆಗೋಸ್ಕರ ಇಟ್ಟಿದ್ದಾರೆ. ಆದ್ರೆ ಆತನ ಮಾಹಿತಿ ಮಾತ್ರ ಇದುವರೆಗೂ ಸಹ ಸಿಗ್ತಾ ಇಲ್ಲ. ಅದರಿಂದ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿದ್ದಾನೆ ಮತ್ತೆ ಐಷಾರಾಮಿಗಳು ಹೋಟೆಲ್ಸ್ ನಲ್ಲಿ ಏನಾದ್ರು ಉಳ್ಕೊಂಡಿದ್ದಾನೆ ಅನ್ನೋದನ್ನ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹರೀಶ್, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ದತ್ತಮಾಲಾಧಾರಿಗಳಿದ್ದಂತಹ ಬಸ್ ಮೇಲೆ ಕಲ್ಲು ತೂರಾಟ ಆಯಿತು. 6 ದಿನ